ಜೈ ಶ್ರೀರಾಮ್. ಇವತ್ತು ನಾವು ಮನವಿ ಕೊಡಲಿಕ್ಕೆ ಡಿ ಸಿ ಅವ್ರಿಗೆ ಮತ್ತು ಎ ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ವಿಚಾರ ತಿಳಿಸಿತ್ತು. ಹಾಗಾಗಿ ಮನವಿ ಕೊಡ್ತೀವಿ ಅಂತ ಹೇಳಿದ್ರು ಯಾರನ್ನೂ ಇದನ್ನು ತಾಳೋಕ್ಕೆ ರೆಡಿ ಇಲ್ಲ, ಇಲ್ಲಿ ಬಂದಿಲ್ಲ, ತಗೊಂತಾರೆ. ಇದ್ರ ಉದ್ದೇಶ ಏನು ಅಂತಂದರೆ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ಎಲ್ಲ ಅಂದರೆ ನಮಗೆ ಒಂದು ಧರ್ಮ ಅಂತಂದರೆ ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಇದಕ್ಕೆ ಸಂಬಂಧಪಟ್ಟಂಗೆ ಮಾಡೋ ಅಂಥದ್ದು. ನಾಡ ದೇವತೆನ ಉದ್ಘಾಟನೆನೋ ಒಬ್ಬರು ವಿಗ್ರಹಾರಾಧನೆ ಮಾಡದೇ ಇರೋಂಥವ್ರನ್ನ ಕರ್ಕೊಬಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ದಯಮಾಡಿ ಇದನ್ನು ನಿಲ್ಲಿಸಬೇಕು. ಮತ್ತು ತಾಯಿ ಚಾಮುಂಡೇಶ್ವರಿ ಎಷ್ಟು ಘನತೆ, ಗೌರವ, ಮತ್ತು ಇದನ್ನು ಮೈಸೂರಿನಲ್ಲಿ ಯಾವ ಮಟ್ಟದಲ್ಲಿ ನಡೀತಿದೆ, ವಿಶ್ವವಿಖ್ಯಾತಿ ಆಗಿರೋ ಅಂಥದ್ದು, ವಿಶ್ವೇ ನೋಡೋ ಅಂಥದ್ದು ಈ ದಸರಾ ಕಾರ್ಯಕ್ರಮ. ಹಾಗಾಗಿ ನಮ್ಮ ವಿಗ್ರಹಾರಾಧನೆನ ಮಾಡದೇ ಇರೋ ಅಂಥವ್ರನ್ನ, ವಿರೋಧ ಮಾಡುವಂಥವ್ರನ್ನ ಮತಾಂಧರ ಅವ್ರ ಕೈಲಿ ಮಾಡಿಸ್ಬೇಕು ಅನ್ನೋದು ಇಲ್ಲಿಯ ಸರ್ಕಾರದ ದೃಷ್ಟಿಯಾಗಿದೆ. ದಯಮಾಡಿ ಅದನ್ನು ಹಿಂಪಡಿಬೇಕು, ಅದನ್ನು ಮಾಡೋಕ್ಕೆ ಬಿಡಬಾರ್ದು. ಮತ್ತು ಕನ್ನಡ ತಾಯಿ ಬಗ್ಗೆ ಮಾತಾಡಿದ್ದಾರೆ. ಕನ್ನಡ ತಾಯಿ ಬಗ್ಗೆ ಅರಿವಿಲ್ಲದೆ ಇರೋಂಥವ್ರು ಇಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು ಯಾವುದೋ ಒಂದು ಇನಾಗ್ರೇಷನ್ ಮಾಡ್ತಾ ಇಲ್ಲ, ಟೇಪ್ ಕಟ್ ಮಾಡ್ತಾ ಇಲ್ಲ. ನಮ್ಮ ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ಧಕ್ಕೆ ಬರದೇ ಥರ ನಡ್ಕೊಳ್ಳೋದಕ್ಕೋಸ್ಕರ ಆಚಾರ ವಿಚಾರಕ್ಕೆ ಮಾಡೋ ಅಂಥ ಒಂದು ಉದ್ಘಾಟನೆ. ಇದು ಇಡೀ ದೇಶ, ಇಡೀ ವರ್ಲ್ಡ್ ನೋಡೋ ಅಂಥ ಕಾರ್ಯಕ್ರಮ. ದಯಮಾಡಿ ಇದನ್ನು ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವ್ರ ಬಾಯಿಂದ ಹೇಳಿದರೆ ಇದನ್ನು ದಯಮಾಡಿ ನಿಲ್ಲಿಸಬೇಕು ಅಂತ ವಿಚಾರ ತಿಳಿಸ್ತಾ ಇದ್ದೀವಿ. ವಿಗ್ರಹಾರಾಧನೆ ಮಾಡದಿದ್ದವ್ರ ಕೈಲಿ ಮಾಡಿಸೋದು ಯಾವುದೇ ಕಾರಣ ಬೇಡ. ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು, ನಿಸಾರ್ ಅಹಮದ್ ಅವ್ರ ಕೈಲಿ ಮಾಡಿಸಿದ್ರು ಮತ್ತು ಇವ್ರ ಕೈಲಿ ಮಾಡಿಸಿದ್ರು ಅಂತ ಹೇಳ್ಬೋದು. ಮಾನಸಿಕತೆ ಇತ್ತು, ಇವರಿಗೆ ಆ ಮಾನಸಿಕತೆ ಇಲ್ಲ. ಹಾಗಾಗಿ ಅದನ್ನು ವಿರೋಧ ಮಾಡ್ತೀವಿ. ಇದು ಮುಂದೆ ದಯಮಾಡಿ ಅದನ್ನು ನಾವು ತೆಗಿಲಿಲ್ಲ ಅಂತಂದರೆ ಇದ್ರ ವಿರುದ್ಧವಾಗಿ ದೊಡ್ಡ ಹೋರಾಟ ಆಗುತ್ತೆ. ಕರ್ನಾಟಕದ ಪೂರ್ತಿ ಆಗುತ್ತೆ, ಮೈಸೂರಲ್ಲ, ಇಡೀ ಕರ್ನಾಟಕ ಪೂರ್ತಿ ಆಗುತ್ತೆ, ದೇಶಾದ್ಯಂತ ಆಗ್ಬೋದು. ದಯಮಾಡಿ ಇದನ್ನು ಹಿಂಪಡಿಬೇಕು. ಇಷ್ಟು ನಮ್ಮ ಮನವಿ. ಇದನ್ನ ಡಿ ಸಿ ಅವ್ರಿಗೆ ಕೊಡಲಿಕ್ಕೆ ಬಂದಿದ್ದೀವಿ.